ನೀವು ಇಂಗ್ಲಿಷ್ ನಲ್ಲಿ ಈ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ದೀರಾ. ನನಗೆ ಇಂಗ್ಲಿಷ್ ಅರ್ಥ ಆಗುತ್ತೆ, ಆದ್ರೆ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ. ಇಂಗ್ಲಿಷ್ ಮಾತಾಡುವಾಗ ಎಲ್ಲಿ ತಪ್ಪು ಮಾಡ್ತೀನೋ ಅನ್ನುವಂತಹ ಭಯ ತುಂಬಾ ಆಗುತ್ತೆ. ನನಗೆ ಇಂಗ್ಲಿಷ್ ಮಾತಾಡುವಾಗ ಸರಿಯಾದಂತಹ ವರ್ಡ್ ಅಥವಾ ವಾಕ್ಯನೇ ತಲೆಯಲ್ಲಿ ಬರೋದಿಲ್ಲ. ಈ ಪ್ರಾಬ್ಲಮ್ಸ್ ಯಾಕೆ ನೀವು ಫೇಸ್ ಮಾಡ್ತಾ ಇದ್ದೀರಿ, ಇದರ ಹಿಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೋಬೇಕಾ? ಸೊ ಹಾಗಾದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನನ್ನ ಹೆಸರು ಮೊಹಮ್ಮದ್ ಹುಸೇನ್ ನಾಯ್ಕರ್. ನಾನು ಒಬ್ಬ ಇಂಗ್ಲಿಷ್ ಎಕ್ಸ್ಪರ್ಟ್. ನಾನು ಸಾವಿರಾರು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮತ್ತು ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ಇಂಗ್ಲಿಷ್ ಅನ್ನ ಕಲಿಸಿದ್ದೀನಿ ನನ್ನ ಯೂಟ್ಯೂಬ್ ಚಾನೆಲ್ನ ಮೂಲಕ ಮತ್ತು ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ನಮ್ಮ ಕೋರ್ಸಸ್ಗಳ ಮೂಲಕ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಪ್ರಾಬ್ಲಮ್ಸ್ ಗಳ ರೀಸನ್ ಏನು ಅಂಡ್ ಇದನ್ನು ನೀವು ಯಾವ ರೀತಿ ಈಸಿಲಿ ಓವರ್ಕಮ್ ಮಾಡಿ ಇಂಗ್ಲಿಷ್ ಅನ್ನ ಫ್ಲೂಯೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಯಾವುದೇ ಫಿಯರ್ ಇಲ್ಲದೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ನಾವು ಈ ಪ್ರಾಬ್ಲಮ್ ನ ಹಿಂದಿನ ಕಾರಣ ಏನು ಅನ್ನೋದನ್ನ ಒಂದು ಎಕ್ಸಾಂಪಲ್ ನ ಮೂಲಕ ತಿಳಿದುಕೊಳ್ಳೋಣ. ಇಲ್ಲಿದೆ ಒಂದು ವಾಟರ್ ಟ್ಯಾಂಕ್. ಈ ವಾಟರ್ ಟ್ಯಾಂಕ್ ನಲ್ಲಿ ತುಂಬಾ ಕಡಿಮೆ ನೀರಿದೆ. ಸೊ ಈಗ ನಾನು ನಳ ಆನ್ ಮಾಡಿದ್ರೆ ಕೆಲವು ಸೆಕೆಂಡ್ಗಳವರೆಗೆ ನೀರು ಬರುತ್ತೆ, ಅದರ ನಂತರ ನೀರು ಬರೋದು ಕಂಪ್ಲೀಟ್ಲಿ ಸ್ಟಾಪ್ ಆಗುತ್ತೆ. ಯಾಕೆ? ಟ್ಯಾಂಕ್ ನಲ್ಲಿ ತುಂಬಾ ಕಡಿಮೆ ನೀರಿದೆ. ಸೊ ಈಗ ಅನ್ಕೊಳ್ಳಿ, ಈ ಟ್ಯಾಂಕ್ ಇದೆಯಲ್ಲ, ಇದು ನಿಮ್ಮ ಬ್ರೈನ್. ಈ ನಿಮ್ಮ ಬ್ರೈನ್ ನಲ್ಲಿ ಇಂಗ್ಲಿಷ್ ನ ತುಂಬಾ ಕಡಿಮೆ ನಾಲೆಜ್ ಇದೆ. ಸೊ ಈಗ ನಿಮ್ಗೆ ಯಾರಾದ್ರೂ ಇಂಗ್ಲಿಷ್ ನಲ್ಲಿ ಮಾತಾಡಿ ಅಂತ ಹೇಳಿದಾಗ ನೀವು ಒಂದು 10, 20 ಅಥವಾ 30 ಸೆಕೆಂಡ್ಸ್ ಗಳವರೆಗೆ ಮಾತಾಡ್ತೀರಾ. ಅದರ ನಂತರ ನಿಮ್ಮ ಬ್ರೈನ್ ಕಂಪ್ಲೀಟ್ಲಿ ಬ್ಲಾಂಕ್ ಆಗುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ತಲೆಯಲ್ಲಿ ಎಷ್ಟಿದೆಯೋ ಅಷ್ಟು ಮಾತ್ರ ಬಾಯಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಇದು ಈ ಒಂದು ಪ್ರಾಬ್ಲಮ್ ನ ಮೇನ್ ರೀಸನ್. ಈ ಪ್ರಾಬ್ಲಮ್ ನಾವು ಯಾಕೆ ಫೇಸ್ ಮಾಡ್ತಾ ಇದ್ದೀವಿ? ಯಾಕೆ ಅಂದ್ರೆ ನಾವು ನಮ್ಮ ಸ್ಕೂಲ್ ಅಂಡ್ ಕಾಲೇಜ್ ನ ಟೈಮ್ ನಲ್ಲಿ ಇಂಗ್ಲಿಷ್ ಅನ್ನ ಆಸ್ ಅ ಲ್ಯಾಂಗ್ವೇಜ್ ಆಗಿ, ಒಂದು ಭಾಷೆಯಾಗಿ ಕಲೀಲಿಲ್ಲ. ಕೇವಲ ಒಂದು ಸಬ್ಜೆಕ್ಟ್ ಆಗಿ ಮಾರ್ಕ್ಸ್ ಗಾಗಿ ನಾವು ಕಲ್ತ್ವಿ. ಸೊ ಈ ಒಂದು ಕಾರಣದಿಂದಾಗಿ ಏನಾಗ್ತಾ ಇದೆ, ನಮ್ಗೆ ಇಂಗ್ಲಿಷ್ ನ ಯಾವ ಪದ ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಅದು ಏನು ಅರ್ಥ ಕೊಡುತ್ತೆ ಅನ್ನೋದು ಗೊತ್ತೇ ಇಲ್ಲ. ಸೊ ಈಗ ನಾವು ಇಂಗ್ಲಿಷ್ ಅನ್ನ ಕಾನ್ಫಿಡೆಂಟ್ ಆಗಿ ಫ್ಲೂಯೆಂಟ್ ಆಗಿ ಯಾವುದೇ ಭಯ ಇಲ್ಲದೆ ಮಾತಾಡಬೇಕು ಅಂದ್ರೆ ಮೊದಲು ನಾವು ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲಿಬೇಕು, ಒಂದು ಲ್ಯಾಂಗ್ವೇಜ್ ಆಗಿ ಕಲಿಬೇಕು. ಇಂಗ್ಲಿಷ್ ನ ಯಾವ ಪದ ಎಲ್ಲಿ ಬಳಸಬೇಕು, ಅದು ಏನು ಮೀನಿಂಗ್ ಕೊಡುತ್ತೆ, ಇಂಗ್ಲಿಷ್ ನ ಯಾವ ಟೆನ್ಸ್ ಅನ್ನ ಎಲ್ಲಿ ಬಳಸಬೇಕು, ಅದು ಯಾವ ಮೀನಿಂಗ್ ಕೊಡುತ್ತೆ, ಅದನ್ನ ನಾವಿಲ್ಲಿ ಮೊದಲು ಕಲಿಬೇಕಾಗುತ್ತೆ. ಅಂದಾಗ ಮಾತ್ರ ನಾವು ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಯಾವುದೇ ಭಯ ಇಲ್ಲದೆ ಇಂಗ್ಲಿಷ್ ಅನ್ನ ನಾವು ಎಲ್ಲಿಯಾದ್ರೂ ಯಾವುದೇ ಮೀಟಿಂಗ್ ನಲ್ಲಾದ್ರೂ ಸುಲಭವಾಗಿ ಮಾತಾಡಬಹುದು. ಸೊ ಈಗ ನಮ್ಮ ಫೋಕಸ್ ಯಾವುದರ ಮೇಲೆ ಇರಬೇಕು? ಇಂಗ್ಲಿಷ್ ನಲ್ಲಿ ಯಾವ ರೀತಿ ವಾಕ್ಯಗಳನ್ನ ಮಾಡಬೇಕು, ಇಂಗ್ಲಿಷ್ ನ ಯಾವ ಪದಗಳನ್ನ ಎಲ್ಲಿ ಬಳಸಬೇಕು, ಅದು ಏನು ಮೀನಿಂಗ್ ಕೊಡುತ್ತೆ, ಅದನ್ನ ಕಲಿಯೋದರ ಮೇಲೆ ನಾವು ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಎಲ್ಲಾ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗುತ್ತೆ. ನೀವು ಇಂಗ್ಲಿಷ್ ನಲ್ಲಿ ಫ್ಲೂಯೆಂಟ್, ಕಾನ್ಫಿಡೆಂಟ್ ಅಂಡ್ ಫಿಯರ್ಲೆಸ್ಲಿ ಮಾತಾಡೋದನ್ನ ಕಲಿತೀರಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.